ಕನ್ನಡ ತುಂಬಾ ಚಂದ ಭಾಷೆ. ಇದು ನಮ್ಮ ಕರ್ನಾಟಕದ ಭಾಷೆ. ಅಷ್ಟೋ ಜನಕ್ಕೆ ಇದರ ಧ್ವನಿ ತುಂಬಾ ಇಷ್ಟ. ಇದು ಶ್ರೀಮಂತ ಮತ್ತು ಹಳೆಯ ಭಾಷೆ. ಕನ್ನಡಕ್ಕೆ ದೊಡ್ಡ ಇತಿಹಾಸ ಇದೆ. ಇದರ ಸಾಹಿತಿ ತುಂಬಾ ಪ್ರಸಿದ್ಧ. ಕವಿಗಳು ಮತ್ತು ಲೇಖಕರು ಶತಮಾನಗಳಿಂದ ಕನ್ನಡವನ್ನು ಬಳಸಿದ್ದಾರೆ. ಕನ್ನಡ ಕಲಿತರೆ ಅಶ್ರೀಮಂತ ಸಂಸ್ಕೃತಿಯ ಬಾಗಿಲು ತೆರೆಯುತ್ತದೆ. ಸಮಾನಾರ್ಥಕ ಪದಗಳು ಅಂದರೆ ಹುಂದೆ ಆಗಿರುವ ಪದಗಳು. ಇವು ನಮ್ಮ ಭಾಷೆಯನ್ನು ಇನ್ನಷ್ಟು ಆಸಕ್ತಿದಾಯಕವಾಗಿಸುತ್ತವೆ. ಹುಂದೆ ವಿಷಯವನ್ನು ಹೇಳಲು ನಾವು ಬೇರೆ ಬೇರೆ ಪದಗಳನ್ನು ಬಳಸಬಹುದು. ಇದು ಪದಗಳ ಪುನರಾವರ್ತನೆಯನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ ದೊಡ್ಡ ಮತ್ತು ಬೃಹತ್ ಸಮಾನಾರ್ಥಕ ಪದಗಳು ಎರಡು ದೊಡ್ಡ ಗಾತ್ರದ ಅರ್ಬೆವನ್ನು ನೀಡುತ್ತವೆ. ನಾವು ದೊಡ್ಡ ಮನೆ ಅಬವ ಬೃಹತ್ ಮನೆ ಎಂದು ಹೇಳಬಹುದು. ಎರಡು ಸರಿ ಸಮಾನಾರ್ಥಕ ಪದಗಳನ್ನು ಬಳಸುವುದರಿಂದ ನಮ್ಮ ಬರವಣಿಗೆ ಚೆನ್ನಾಗಿರುತ್ತದೆ. ಇದು ನಮ್ಮನ್ನು ಒತ್ತ ಭಾಷಾಕಾರರನ್ನಾಗಿಯೂ ಮಾಡುತ್ತದೆ. ಪ್ರತಿ ಸನ್ನಿವೇಶಕ್ಕೂ ಸೂಕ್ತವಾದ ಪದವನ್ನು ನಾವು ಆಯ್ಕೆ ಮಾಡಬಹುದು. ಕೆಲವು ಸಮಾನಾರ್ಥಕ ಪದಗಳನ್ನು ನೋಡೋಣ. ಒಳ್ಳೆಯದು, ಒಳ್ಳೆಯದದು, ಚೆನ್ನಾಗಿ, ಸುಂದರ, ಅಮಾನವೀಯ, ಸಂತೋಷ, ಸಂತೋಷ, ಖುಷಿ. ಇವು ಕೆಲವು ಉದಾಹರಣೆಗಳು ಮಾತ್ರ. ಕನ್ನಡದಲ್ಲಿ ಇನ್ನೂ ಅನೇಕ ಸಮಾನಾರ್ಥಕ ಪದಗಳಿವೆ. ನೀವು ಕಲಿಯುತ್ತಾ ಹೋದಂತೆ ನೀವು ಅವುಗಳನ್ನು ಕಂಡುಹಿಡಿಯುತ್ತೀರಿ. ಕನ್ನಡ ಸಮಾನಾರ್ಥಕ ಪದಗಳು ಸಾಮಾನ್ಯವಾಗಿ ಸೂಕ್ಷ್ಮ ವ್ಯತ್ಯಾಸಗಳನ್ನು ಹೊಂದಿರುತ್ತವೆ. ಒಂದನ್ನು ಆರಿಸುವ ಸಂದರ್ಭ ಮುಖ್ಯ. ಉದಾಹರಣೆಗೆ ಸುಂದರ ಮತ್ತು ರಮಣೀಯ ಎರಡು ಸುಂದರ ಎಂದರು. ಆದರೆ ಸುಂದರವನ್ನು ದೈಹಿಕ ಸೌಂದರ್ಯಕ್ಕೆ ಹೆಚ್ಚಾಗಿ ಬಳಸಲಾಗುತ್ತದೆ. ಅಮನೀಯವನ್ನು ಹೆಚ್ಚು ಆಕರ್ಷಕ ಸೌಂದರ್ಯಕ್ಕೆ ಬಳಸಲಾಗುತ್ತದೆ. ಆ ಸೂಕ್ಷ್ಮ ವ್ಯತ್ಯಾಸಗಳನ್ನು ಅರಿಮಾಡಿಕೊಳ್ಳಲು ಹಲವಾದ ಕಲಿಕೆ ಅಗತ್ಯ. ಯಾವುದೇ ಭಾಷೆಯಂತೆ ಕನ್ನಡವನ್ನು ಅಭ್ಯಾಸದ ಮೂಲಕ ಚೆನ್ನಾಗಿ ಕಲಿಯಬಹುದು. ಕನ್ನಡ ಮಾತನಾಡುವವರ ಜೊತೆ ಮಾತನಾಡಿ, ಕನ್ನಡ ಪುಸ್ತಕಗಳನ್ನು ಓದಿ ಮತ್ತು ಕನ್ನಡ ಚಲನಚಿತ್ರಗಳನ್ನು ನೋಡಿ ಭಾಷೆಯಲ್ಲಿ ಮುಳುಗಿ.